ಇದು ನಿಮ್ದು ಸಿನಿಮಾ ಕಾಣ್ತಾ ಇದೆ ನೋಡ್ರಿ, ಹಾ ಸರ್. ಹಿಂಗೆ ಬೆಳಕಿಗೆ ತೋರಿಸಿ ತಗೊಳ್ಳಿ. ಹಾ ಸರ್, ಕಾಣ್ತಾ ಇದೆಯಲ್ವಾ? ಹೌದೌದು ಕಾಣ್ತಾ ಈ ಪಿಕ್ಚರ್ ಹೀಗೆ ಓಡಲ್ಲ, ಹೀಗೆ ಓಡಲ್ಲ, ಉಲ್ಟಾ. ಹೌದು. ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ. ಇಲ್ಲಿ 2 ಲೈನ್ ಕಾಣ್ತಾ ಇದೆ, ಅದ್ರ ಮಧ್ಯೆ ನಿಮ್ಗೆ ಪ್ಯಾರಲಲ್ ಲೈನ್ ತರ ನಿಮ್ಗೆ ಅನ್ಸುತ್ತೆ, ಬಟ್ ಇಟ್ ಈಸ್ ನಾಟ್ ಇನ್ ಪ್ಯಾರಲಲ್. ಓಕೆ ಓಕೆ. ಆಯ್ತಾ? ಅದ್ರಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನೋಡ್ರಿ, ಹೀಗೆ ಹೀಗೆ ಹೀಗೆ. ಸಿ ದಟ್ ಈಸ್ ದ ಸೌಂಡ್ ಮಾಡ್ಯುಲೇಷನ್. ಓಕೆ, ಆಯ್ತಲ್ಲ, ದಟ್ ಈಸ್ ಆಪ್ಟಿಕಲ್ ಸೌಂಡ್ ರೆಕಾರ್ಡಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮ್ಯಾಗ್ನೆಟಿಕ್ ರೆಕಾರ್ಡಿಂಗ್ ಮಾಡಿಕೊಂಡು ಮುಂಚೆ, ನಂತರ ಅದನ್ನ ಆಪ್ಟಿಕಲ್ ಟ್ರಾನ್ಸ್ಫರ್ ಮಾಡ್ಕೊಳ್ತೇವೆ. ಅದನ್ನ ಇದಕ್ಕೆ ಫಿಲಿಂ ಪಾಸಿಟಿವ್ಗೆ ಟ್ರಾನ್ಸ್ಫರ್ ಮಾಡಿ, ಈ ಲೈಟ್ ಸ್ಪೀಡ್ಗಿನ್ನ ಸೌಂಡ್ ಸ್ಪೀಡ್ ಬಂದಾಗ ನಿಮ್ಗೆ ಲಿಪ್ ಸಿಂಕ್ರನೈಸೇಷನ್ ಸಿಗಲ್ಲ. ಹೌದೌದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಫ್ರೇಮ್ ಅಡ್ಜಸ್ಟ್ಮೆಂಟ್ ಮಾಡಿರ್ತೇವೆ. 19.5 ಫ್ರೇಮ್ಸ್ ಅಂತ ಹೇಳ್ತೇವೆ. ಆ 19 ಅಂದ್ರೆ ಇದರಲ್ಲಿ ಒಂದೊಂದು ಇದು ಫ್ರೇಮ್ಸ್, ಇದು ಒಂದೊಂದು ಬಾಕ್ಸ್ ಕಾಣ್ತಾ ಇದೆ, ಗೊತ್ತು ಸರ್. ಅದು ಒಂದೊಂದು ಫ್ರೇಮ್. ಅದು ಚೇಂಜ್ ಮಾಡ್ಬೇಕು ರೀಲ್. ಎಷ್ಟೋ ಟೈಮ್ ಹಿಡಿತಿತ್ತು? 2 to 3 minutes ಮ್ಯಾಕ್ಸಿಮಮ್. ಒಂದೇ ಮಷಿನ್ ಇರೋ ಜಾಗದಲ್ಲಿ ಅದು ಮೇಲ್ಗಡೆ ಓಡ್ತಾ ಇದ್ದಂಗೆ ಎಳೆದಾಕ್ಬಿಡ್ತಾರೆ. ಓಕೆ, ಆತರ ಎಳೆದ್ಬಿಟ್ಟು ಇಲ್ಲಿ ಜಾಯಿಂಟ್ ಹಾಕ್ತಾರೆ, ಕೆಳಗಡೆ ಬಂದ ತಕ್ಷಣ ಅದನ್ನ ತೆಗೆದ್ಬಿಟ್ಟು ಮತ್ತೆ ಸುತ್ತ. ಇದು ಜಾಯಿಂಟ್ ಹೆಂಗ್ ಮಾಡ್ತಾರೆ ಸರ್? ಇದು ಆಗಿರುತ್ತೆ, ಟೇಪ್ ಬರುತ್ತೆ. ಟೇಪ್ ಬರುತ್ತೆ, ಅದರದೇ ಸಪರೇಟ್ ಟೇಪ್. ಸರ್ ಒಂದ್ಸಲ ಯೂಸ್ ಮಾಡಿದ್ರೆ ಮತ್ತೆ ಯೂಸ್ ಮಾಡ್ಬೋದಾ ಇದನ್ನ? ಎನಿ ಟೈಮ್, ಲೈಫ್ ಟೈಮ್. ದಿಸ್ ದ ಲೈಫ್ ಟೈಮ್. ಈ ತರ ಇನ್ನೊಂದು ಪ್ರಿಂಟ್ ನಮಗೆ ಬೇಕು ಅಂದ್ರೆ ನಾವು ಅವ್ರಿಗೆ ಹೇಳಿದ್ರೆ, ಲ್ಯಾಬ್ಗೆ ಹೇಳಿದ್ರೆ ಮಾಡ್ಕೊಡ್ತೀವಿ. ಓಕೆ ಓಕೆ. ಅಲ್ಲ ಬೈ, ಈಗ ಫಸ್ಟ್ ಎಲ್ಲ ಫಿಲಮ್ ಎಲ್ಲ ಓಡ್ತಿದ್ದು ಹಿಂಗೆ, ಫಿಲ್ಮ್ ಎಲ್ಲ ಡಬ್ಬಗಳು ಹೋಯ್ತಿತ್ತು.